ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರಣವಾದರೂ ಇಷ್ಟೇ, ಉತ್ತರಾಖಂಡ್ನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಅವರು ಭಾಷಣವನ್ನು ಮಾಡಿ ಹೋದ ನಂತರ ಅಲ್ಲಿ ಆ ಸ್ಥಳವನ್ನು ಶುದ್ಧೀಕರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಅರ್ಥ ಇನ್ನೂ ಜಾತಿ ಪದ್ಧತಿಯನ್ನು ನಾವು ಉಳಿಸ್ತಾ ಇದ್ದೀವಿ ಅನ್ನೋ ಮನುವಾದಿಗಳು ದೇಶಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀವಿನ್ನೂ ಆ ಜಾತಿಲೇ ಇರಬೇಕು ಅಂತ. ಎಲ್ಲಿ ಸ್ವಾಮಿ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿ ಆಳೋಗೋಗಿದ್ದೀರಿ ನೀವೆಲ್ಲ? ಬನ್ನಿ ಬೀದಿಗೆ. ನಿಮ್ಮದೆಲ್ಲ ಡೋಂಗಿ ಹಿಂದುವಾದ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಈ ಸ್ಥಿತಿ ಬಂದರೆ ಇನ್ನು ಸಾಮಾನ್ಯ ಅಲ್ಲಿರುವಂಥ ಕುಗ್ರಾಮಗಳ ಹಳ್ಳಿಗಳ ಆ ಜಾತಿಯ ಹುಟ್ಟಿರುವಂಥ ಆ ಮನುಷ್ಯರ ಸ್ಥಿತಿ ಏನಾಗಬೇಕು? ಇಂಥ ಮೇಲ್ಮಟ್ಟದ ನಾಯಕನ ನೀವು ಕಗ್ಗೋಲೆ ಮಾಡ ಕೊಟ್ಟಿದ್ದೀರಲ್ಲ, ನಿಮಗೆ ನಮ್ಮ ಧಿಕ್ಕಾರ. ನಿಮ್ಮ ಈ ಜಾತಿ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ. ನೀವು ಈ ದೇಶವನ್ನು ಬಿಟ್ಟು ತೊಲಗಿ. ನೀವು ನಮ್ಮ ದೇಶದವರಲ್ಲ. ಇಲ್ಲಿ ಮೂಲ ನಿವಾಸಿಗಳು, ಬಹುಸಂಖ್ಯಾತರು, ಹಿಂದೂಗಳು ಅನ್ನೋನ್ಸ್ಕೊಳ್ಳೋ ನೀವಲ್ಲ. ಇಲ್ಲಿರುವಂಥ ಅಲ್ಪಸಂಖ್ಯಾತರು, ದಲಿತರು, OBCಗಳು ಈ ದೇಶದ ಪ್ರಜೆಗಳು. ನೀವು ಇಲ್ಲಿರೋದಕ್ಕೆ ಅನಾಲಾಯಕ್. ಇವತ್ತು ಖರ್ಗೆಜಿ ಸಾಹೇಬರು ಒಬ್ಬ ಪ್ರಧಾನಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇರುವಂಥವ್ರು. ಅಂಥವ್ರನ್ನ ನೀವು ಅವಮಾನಿಸ್ತಾ ಇದ್ದೀರಾ. ಈ ಜನ ನಿಮ್ಮನ್ನು ಬಿಡಲ್ಲ. ನಮ್ಮ ದೇಶದ ಸಂವಿಧಾನ ನಿಮಗೆ ಸರಿಯಾದ ಪಾಠ ಕಲಿಸುತ್ತೆ. ಇವತ್ತು ಬಾಬಾ ಸಾಹೇಬರು ಏನಾದರೂ ನಮಗೆ ಸಂವಿಧಾನವನ್ನು ಕೊಡದೇ ಹೋಗಿದ್ದಿದ್ರೆ ನೀವೆಲ್ಲ ಇನ್ನೂ ಯಾವ ಸ್ಥಿತಿಗೆ ತಲುಪ್ತಾ ಇದ್ರಿ ನಮ್ಮನ್ನು? ನಿಮಗೆ ನಾಚಿಕ ಮಾನ ಮರ್ಯಾದೆ ಏನೂ ಇಲ್ವಾ? ಈ ಒಂದು ಘಟನೆಗೆ ಕಾರಣ ಆಗಿರುವಂಥವ್ರನ್ನ ನಮ್ಮ ದೇಶದಿಂದನೇ ನೀವು ಓಡಿಸುವಂಥ ಕೆಲಸವನ್ನು ಮಾಡಬೇಕು. ಪ್ರಧಾನಮಂತ್ರಿಗಳೇ, ನರೇಂದ್ರ ಮೋದಿ ಅವರೇ, ಗೃಹ ಸಚಿವರೇ, ಅಮಿತ್ ಶಾ ಅವರೇ, ನೀವು ಈ ಒಂದು ಘಟನೆಯನ್ನು ಹೊತ್ತು ನಿಮ್ಮ ರಾಜೀನಾಮೆಯನ್ನು ಕೊಟ್ಟು ದೇಶದ ಜನಗಳ ಹತ್ರ ಕ್ಷಮೆ ಯಾಚಿಸಬೇಕು. ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಈ ದೇಶದ ನಮ್ಮ ಬಹುಸಂಖ್ಯಾತರು ಎಲ್ಲರೂ ಬೀದಿಗಿಳಿದು ನಿಮ್ಮನ್ನು ಓಡಿಸುವಂಥ ಕೆಲಸ ಮಾಡ್ತಾರೆ ಈ ತಕ್ಷಣದಲ್ಲಿ ಅಂತ ಹೇಳ್ತಾ, ಇವತ್ತು ನಾವು ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನು ನಿಲ್ಲೋದಿಲ್ಲ. ಇಡೀ ದೇಶದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆಜಿ ಪರವಾಗಿ ಜನ ರೊಚ್ಚಿಗೆ ಹೇಳ್ತಾರೆ. ಅದಕ್ಕೆ ಮೊದಲೇ ನೀವು ತಕ್ಕ ಪಾಠವನ್ನು ಕಲಿಬೇಕು ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.